ಮೊದಲಾಗಿ ನನ್ನ ಗುರುಗಳ ಪಾದಾರವಿಂದಕ್ಕೆ ಶಿರವನ್ನು ವಂದಿಸುತ್ತಾ ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಎಂಬ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗುರುಗಳೇ, ಶಿಕ್ಷಕವೃಂದದವರೇ ಹಾಗೂ ಆಡಳಿತ ವರ್ಗದವರೇ ಹಾಗೂ ನನ್ನ ಮಿತ್ರರೇ, ಸಾವಿರ ಜನರು ಮಾತಾಡಲಿಕ್ಕೂ ಭಯ ಆಗ್ತಾ ಇಲ್ಲ. ಈಗ ನನಗೆ ಭಯ ಆಗ್ತಾ ಉಂಟು ತುಂಬ. ಏನು ಮಾತಾಡೋದಿಂದಲೇ ಬಾಯಲ್ಲಿ ಬರ್ತಾ ಇಲ್ಲ. ನನ್ನ ಹೆಸರು ಪವನ್ ಮಲತರ್ಕ, ನಾನು ಕೃಷಿಕನಾಗಿದ್ದೇನೆ. ಈ ಒಂದು ಬ್ಯಾಕ್ ಟು ಸ್ಕೂಲ್ ಎಂಬ ಈ ಒಂದು ಕಾರ್ಯಕ್ರಮವನ್ನು ಮೊದಲಾಗಿ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ ಚೈತ್ರ ಅವರು ಆಗಿರ್ಬೋದು, ದಿವ್ಯಶ್ರೀ ಅವರಾಗಿರ್ಬೋದು, ದೀಪಕ್ ಹಾಗೂ ಪ್ರವೀಣ್ ಹಾಗೂ ಚೇತನ್, ಮೊದಲಾಗಿ ಇವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇಂಥ ಒಂದು ಅವಕಾಶ ಸಿಕ್ಕಿದ್ದೇ ಪುಣ್ಯ. ನನಗೆ ಮನೆಯಲ್ಲಿ ಹೊರಡುವಾಗ ನನಗೆ ಒಮ್ಮೆ ಬೇಡ ಅಂತ ಆಯಿತು, ಆದರೂ ನನ್ನ ವೈಫ್ ನನ್ನನ್ನು ಕಲಿಸಿದ್ರು, ಹೋಗಿ ಇಂಥ ಅವಕಾಶ ನಿಮಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಕಲಿಸಿದ್ರು. ನನಗೆ ದೊಡ್ಡ ಕಾರ್ಯಕ್ರಮ ಇದ್ದ ಕಾರಣ ಆ ಕಾರ್ಯಕ್ರಮಕ್ಕೆ ಅವರು ನಾನು ಹೋಗ್ತೇನೆ ಅಂತ ಹೇಳಿ ನೀವು ಹೋಗಲೇಬೇಕು ಅಂತ ನನ್ನನ್ನು ನನ್ನ ವೈಫ್ ಕಲಿಸಿದ್ರು. ಇನ್ನೊಂದು, ನಾನು ಇಲ್ಲಿ ಬಾಲ್ಯದಲ್ಲಿ ಒಂದು 8th ಇಂದ 10th ಇಲ್ಲಿ ಹೋಗಿ ಕ್ಲಾಸಿಗೆ ಹೋಗ್ತಿದ್ದೆ. ಮೊದಲಾಗಿ ನಾನು ಇಲ್ಲಿಗೆ ಅಡ್ಮಿಷನ್ ಆಗುವಾಗಲೇ ನಾನು ಬೈಕಲ್ಲಿ ತಿಂದಿದ್ದೆ. ಮೊದಲಾಗಿ ಇಲ್ಲಿಗೆ ಅಡ್ಮಿಷನ್ಗೆ ಬರುವಾಗ ನಾನು, ತಂದೆ, ನನ್ನ ಅಕ್ಕ ಬಂದಿದ್ದದ್ದು. ನಾನು ಅಡ್ಮಿಷನ್ಗೆ ಬರುವಾಗ ತಂದೆ ಚೇರಲ್ಲಿ ಕೂತ್ಕೊಂಡ್ರು, ನಂತರ ನಾನು ಬಂದು ಚೇರಲ್ಲಿ ಕೂತ್ಕೊಂಡೆ, ಅಕ್ಕ ಹಿಂದೆ ನಿಂತ್ಕೊಂಡಿದ್ದು. ಮಾಸ್ಟರ್ ಆವಾಗಲೇ ಎಂತೆಲ್ಲ ಒಂದು ಹೇಳಿದ್ರು, ಯಾಕೆ ಅದು ಗೊತ್ತಾಯ್ತಾ ಅಂತ. ಇಲ್ಲ ಸರ್ ಅಂತ, ನೀನು ಇವಾಗ ಇಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಮೊದಲಾಗಿ ನೀನು ಇಲ್ಲಿ ಪಾಸ್ ಆಗಿ ಟೀಸ್ ತಗೊಂಡು ಹೋಗು, ಆಮೇಲೆ ನಾನೇ ನಿನ್ನ ಇಲ್ಲಿ ಕೂಡಿಸ್ತಾನೆ ಅಂತ ಹೇಳಿದೆ. ಅದೇ ನನಗೆ ಗೋಣಿ ಆಗಿರ್ಬೇಕು ಬೈಕ್ಗಳು. ಆ ನಂತರ ವರ್ಷ 3 ವರ್ಷ ಬೈಕ್ಗಳು ಮಾತ್ರ ಬಿಟ್ಟು ನಿಂತ್ಕೊಂಡೇ ಬರ್ತಾವ. ಯಾಕೆಂತ ಹೇಳಿದ್ರೆ ನಾನು ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ, ಆಟದಲ್ಲಿ ಮುಂದೆ. ಆದ್ರೆ ನನ್ನ ಅಕ್ಕ ಒಂದು ಇಲ್ಲಿ ಕಲಿಲಿಕ್ಕೆ ಹುಷಾರಿದ್ರು. ಅದೇ ರೀಸನ್ ಒಂದು, ನಿನ್ನ ಅಕ್ಕ ಅಷ್ಟು ಕಲಿತಾರೆ, ನಿನಗೇನು ಕಲಿಲಿಕ್ಕೆ ಅಂತ. ನಮ್ಮ ಜತ್ತಮುತ್ತಾರ ಹೇಳಿದ ಮಾತೊಂದು ನೆನಪುಂಟು. ನನ್ನ ಅಕ್ಕನಲ್ಲಿ ಯಾವಾಗಲೂ ಹೇಳುದು, ನಿನ್ನ ಕಾಲಿಗೆ ಕಟ್ಟಿ ಅವನನ್ನು ಎಳ್ಕೊಂಡು ಹೋಗು, ಆವಾಗ ಅವ ಹುಷಾರಾಗ್ತಾನೆ ಅಂತ. ಹೀಗೆ ಮತ್ತೆ ನಮ್ಮ ಉದಯ ಸರ್ ಆಗಿರ್ಬೋದು, ರವೀಂದ್ರ ಸರ್ ಆಗಿರ್ಬೋದು, ಅಕ್ಕನ ಹೆಸರು ಹೇಳಿ ನಾನು ಬಿಟ್ಟು ನಿಂತಿದ್ದೆ ತುಂಬಾ. ನಿನ್ನ ಅಕ್ಕ ಹುಟ್ಟಿದ್ದಾಳೆ, ನಿಂಗೇನು ಕಲೀಲಿಕ್ಕೆ ಅಂತ. ಆದ್ರೂ ನಾನು ಒಂದು ಸೇವೆ ಮಾಡಿದ್ರು. ನಾನೊಂದು 8th ಅವರು ನನಗೆ ಕ್ಲಾಸ್ ಮಾಸ್ಟರ್ ಆಗಿದ್ರು. ರಿಸಲ್ಟ್ ಹೇಳಿದ್ರು. ರಿಸಲ್ಟ್ ಎಲ್ಲ ಹೇಳಿದ ನಂತರ ಪವನ್ ಪಾಸ್ ಅಂತ ಹೇಳಿದ್ರು. ಲಾಸ್ಟಿಗೆ ನೀವು ಇದು ಆವಾಗ ಬುಕ್ಕಿಗೆ ಅಮೌಂಟ್ ತರಲಿಕ್ಕಿತ್ತು. ನಾನು ಬುಕ್ಕಿಗೆ ಅಮೌಂಟ್ ತರಲಿಲ್ಲ. ಏನು ಮಾಡಿದ್ರೆ ಬುಕ್ಕಿಗೆ ಅಮೌಂಟ್ ತರಲಿಲ್ಲ ಅಂತ ಹೇಳಿದ್ರು. ತರಲಿಲ್ಲ ಸರ್. ಪಾಸ್ ಆಗ್ತೇನೆ ಅಂತ ಧೈರ್ಯ ಇದ್ರಲ್ಲ, ಅಷ್ಟು ಕಷ್ಟದಲ್ಲಿ ನಾನು ಪಾಸ್ ಆದದ್ದು. ಆದರೂ ನಂತರದ ದಿನದಲ್ಲಿ ನಾನು SSB ಯಲ್ಲಿ PUC ನಲ್ಲಿ, ನಂತರ ವಿವೇಕಾನಂದ ಕಾಲೇಜಲ್ಲಿ ಪಾಲಿಟೆಕ್ನಿಕ್ ಮಾಡಿದೆ. ನಂತರ ದಿನ ಸ್ವಲ್ಪ ಉದ್ಯೋಗದ ಆಸಕ್ತಿ ಕಮ್ಮಿ ಇದ್ದ ಕಾರಣ ಕೃಷಿ ಚಟುವಟಿಕೆ ಹೋದೆ. ನಂತರ ನನಗೆ ಓದಬೇಕು ಅಂತ ಆಯಿತು. ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡಿದೆ. ನಾನು ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ಬರೀತಿರುವಾಗ ದಿವ್ಯ ಅವರು ಲೆಕ್ಚರ್ ಆಗಿದ್ರು. ನಾನು ಕರೆಸ್ಪಾಂಡಿಂಗ್ ಲೆಕ್ಚರ್ ಆಗಿದ್ರು, ನನಗೆ ಯಾವಾಗ ಸಿಕ್ಕಿದ್ರು. ನಂತರದ ದಿನ ಕೇವಲ ಕೃಷಿ ಮಾಡಿದ್ರೆ ಏನಾದರೂ ಸಮಾಜಕ್ಕೆ ಏನಾದರೂ ಕೊಡಬೇಕೆಂಬ ಉದ್ದೇಶಕ್ಕೆ ಪಂಚಶ್ರೀ ಪಂಜಾಬ್ನ ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ಒಂದು 5-6 ಜನ ರಚನೆ ಮಾಡಿದೆವು. ಆ ನಂತರ ಅದಕ್ಕೆ ತುಂಬ ಜನ ಸೇರಿದ್ರು. ನಂತರ ಕಬಡ್ಡಿ ತಂಡವನ್ನು ಆಯೋಜನೆ ಮಾಡಿದೆವು. ಆ ನಂತರ ಇನ್ನೂ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂದು ಆಂಬ್ಯುಲೆನ್ಸ್ ಅನ್ನು ಪರ್ಚೇಸ್ ಮಾಡಿದೆವು. ಒಂದು ಊರಿನಲ್ಲಿ ಕಲೆಕ್ಟ್ ಮಾಡಿ ಆಂಬ್ಯುಲೆನ್ಸ್ ಅನ್ನು ಪರ್ಚೇಸ್ ಮಾಡಿದೆವು. ಅದರಲ್ಲಿ ಈಗ 900 ಸೇವೆಯನ್ನು ನೀಡಿ 200 ಸಂಪೂರ್ಣ ಉಚಿತ ಸೇವೆಯನ್ನು ನೀಡಿದ್ದೇವೆ. ನಾನೊಂದು 3 ವರ್ಷ ಆ ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೆ. ನನ್ನ ಅಧ್ಯಕ್ಷನ ಅವಧಿಯಲ್ಲಿ ನಮಗೆ ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿ ಬಂದಿದೆ. ಅದಕ್ಕೆ ಅದು ನಮಗೆ ಮುಖ್ಯ ವಿಷಯ. ಇದನ್ನೆಲ್ಲ ನೋಡಿಕೊಂಡು ನನ್ನನ್ನು ಇವಾಗ ಆನಂತರ ಯುವಜನ ಸಂಯುಕ್ತ ಮಂಡಳಿ ಸುಳ್ಯ ತಾಲೂಕಿನ ಯುವಜನ ಸಂಘದ ಎಲ್ಲ ಒಕ್ಕೂಟಕ್ಕೆ ನನ್ನನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರು. ನಂತರ ಕಾರ್ಯದರ್ಶಿಯಾದೆ, ಖಜಾಂಚಿಯಾದೆ, ಈಗ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಂತರದ ಸುಳ್ಯ ತಾಲೂಕಿನ ಇನ್ನೊಂದು ವರ್ಷ ನಂತರ ನಾನು ಅಧ್ಯಕ್ಷನಾಗಿದ್ದೇನೆ. ಈಗ ನಿಯೋಜಿತ ಅಧ್ಯಕ್ಷರಾಗಿದ್ದೇನೆ. ಮತ್ತೆ ನಮ್ಮ ಸಂಘದಿಂದ
ಬಡ ವಿದ್ಯಾರ್ಥಿಗಳಿಗೆ ನಾವು ಬಡ ಕ್ರೀಡಾಪಟುಗಳಿಗೆ ಏನಾದರೂ ಸಹಾಯ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಖಂಡಿತವಾಗಿ ಕ್ರೀಡಾಪಟುಗಳಿಗೆ ಸಹಕಾರ ಮಾಡ್ತೇವೆ. ವಿದ್ಯೆಗೆ ಆಗಿರ್ಬೋದು, ಅಲ್ಲಂದ್ರೆ ಕ್ರೀಡೆಗೆ ಆಗಿರ್ಬೋದು ಎಲ್ಲ. ಮತ್ತೆ ನಾವು ಫುಲ್ಲು ಸಮಾಜವರ ಕಾರ್ಯ ಮಾಡ್ತಾ ಇದು ಕೊಡ್ತಾ ಇಲ್ಲ, ಬೇರೆಯವರಿಗೆ ಕೊಡ್ತಾ ಇಲ್ಲ, ಕ್ರೀಡಾಪಟುಗಳಿಗೆ ಮಾತ್ರ ಕೊಡ್ತಾ ಇಲ್ಲ. ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಆದ ಕಾರಣ ಹಾಗಾಗಿ ನಿಮ್ಮ ಸಹಕಾರವನ್ನು ಬಯಸುತ್ತಾ ಅವಕಾಶಕ್ಕಾಗಿ ನಾನು ವಂದಿಸುತ್ತೇನೆ.